ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಮವಾರದ ಸಂಚಿಕೆಯಲ್ಲಿ ಸೀತಾರಾಮ ಏನಾಗುತ್ತೆ ಅಂತ ಹೇಳಿ ಒಂದು ಚಿಕ್ಕದಾಗಿ ಪ್ರೋಮೋನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಪ್ರೋಮೋದ ಶುರುವಿನಲ್ಲಿ ಸೀತಾರಾಮ್ಗೆ ಕಾಲ್ ಮಾಡಿರ್ತಾಳೆ. ಅರೆ, ಸೀತಾ ಅವರು ಕಾಲ್ ಮಾಡ್ತಾ ಇದ್ದಾರೆ, ಏನಿರ್ಬೋದು ಅಂದ್ಕೊಂಡು ಮಾತಾಡೋದಕ್ಕೆ ಕಾಲ್ ಪಿಕ್ ಮಾಡ್ತಾನೆ ರಾಮ್. ಹಲೋ ರಾಮ್, ನನಗೆ ನೀವೇನು ಅಂತ ಗೊತ್ತು, ನಿಮಗೆ ನಾನೇನು ಅಂತ ಗೊತ್ತು ಅಂತ ಸೀತಾ ಮಾತನ್ನು ಶುರು ಮಾಡ್ತಾಳೆ. ಆಗ ರಾಮ್ಗೆ ಒಂದು ಅರ್ಥ ಆಗೋದಿಲ್ಲ. ಆಗ ರಾಮ್, ಸೀತಾ ಏನು ಹೇಳಬೇಕು ಅಂತ ಇದ್ದೀರೋ ಅದನ್ನು ನೇರವಾಗಿ ಹೇಳಿ, ಇಟ್ಸ್ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತ ರಾಮ್ ಹೇಳ್ತಾನೆ. ಆಗ ಸೀತಾ, ತಾತನನ್ನು ಮೀಟ್ ಮಾಡಬೇಕು ಅಂತೆ. ತಾತನನ್ನು ಮೀಟ್ ಮಾಡಿದಾಗ ನನ್ನ ಆಯ್ಕೆಯನ್ನು ಕೇಳಿದರೆ ನನ್ನ ಆಯ್ಕೆ ಏನು ಅಂತ ನಿಮಗೆ ಗೊತ್ತಿದೆ ಅಲ್ವಾ ಅಂತ ಸೀತಾ ರಾಮ್ಗೆ ಹೇಳ್ತಾಳೆ. ಆಗ ರಾಮ್, ಸೀತಾ ಡೋಂಟ್ ವರಿ, ಆ ಥರ ಏನೂ ಆಗೋದಿಲ್ಲ, ತಾತ ನಿಮಗೆ ಆಪ್ಷನ್ನೇ ಕೊಡೋದಿಲ್ಲ, ಹೀ ಈಸ್ ಆಲ್ಸೋ ಅಕ್ಸೆಪ್ಟ್ ಸಿಹಿ ಆ್ಯಂಡ್ ಯು ಆಲ್ಸೋ ಅಂತ ಹೇಳ್ತಾನೆ ರಾಮ್. ಆಗ ಸೀತಾ, ಅಷ್ಟಾದರೆ ಸಾಕು ರಾಮ್, ಆದರೆ ನನಗೆ ನೀವಾ ಸಿಹಿನಾ ಅಂತ ಬಂದರೆ ನಾನು ಸಿಹಿಯನ್ನು ಚೂಸ್ ಮಾಡ್ಕೋಬೇಕಾಗುತ್ತೆ, ಆದರೆ ನೀವಿಲ್ಲದೆ ಮತ್ತು ಸಿಹಿ ಇಲ್ಲದೆ ನನ್ನ ಕೈಯಲ್ಲಂತೂ ಬದುಕೋಕ್ಕಾಗೋದಿಲ್ಲ, ನನಗೆ ನೀವಿಬ್ಬರು ಇಂಪಾರ್ಟೆಂಟ್ ಅಂತ ಸೀತೆ ಹೇಳ್ತಾಳೆ. ಇನ್ನು ಈ ಕಡೆ ಭಾರ್ಗವಿ, ಸೂರಿ ಎಲ್ಲಿ ಸೀತಾಳನ್ನು ಒಪ್ಕೊಬಿಡ್ತಾರೋ ಅಂತ ಸಿಕ್ಕಾಪಟ್ಟೆ ಸಿಟ್ಟಿನಲ್ಲಿ ಟೀನ ಮುಂದಿಟ್ಕೊಂಡು ಅದಕ್ಕೆ ಶುಗರ್ ಆ್ಯಡ್ ಮಾಡ್ತಾ ಯೋಚಿಸ್ತಾ ಇರ್ತಾಳೆ. ಅದೇ ಟೈಮ್ಗೆ ಅಲ್ಲಿಗೆ ಸಾಧನ ಬಂದು, ಇವತ್ತು ಸೀತಾ ಮನೆಗೆ ಬರ್ತಾಳೆ ಅಂತ ಸಾಧನ ಹೇಳಿದರೆ ಆಗ ಭಾರ್ಗವಿ, ಏನಂದೆ ಅಂತ ತುಂಬ ಕೋಪದಿಂದ ಕೇಳ್ತಾಳೆ. ಆಗ ಸಾಧನ, ಅಕ್ಕ, ಸೀತಾ ಇವತ್ತು ಮನೆಗೆ ಬರ್ತಾ ಇದ್ದಾಳೆ, ಮಾವಯ್ಯ ಇಷ್ಟು ವರ್ಷ ಕಾದಿದ್ದಕ್ಕೂ ಈ ಮನೆಗೆ ಅಂತೂ ಒಳ್ಳೆ ಸೊಸೆ ಬರ್ತಾ ಇದ್ದಾಳೆ ಅಲ್ವಾ ಅಂತ ಸಾಧನ ಖುಷಿಯಿಂದ ಕೇಳ್ತಾಳೆ. ಆದರೆ ಭಾರ್ಗವಿಗೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗದೆ ತುಂಬ ಕೋಪದಿಂದ ತನ್ನ ಮುಂದೆ ಇದ್ದ ಟೀ ಕಪ್ನ ತಗೊಂಡು ಅದರಲ್ಲಿದ್ದ ಟೀನ ಸಾಧನ ಮುಖಕ್ಕೆ ಎರಚಿ ಬಿಡ್ತಾಳೆ. ಆಗ ಸಾಧನ ಅಮ್ಮ ಅಂತ ಹೇಳಿ ಜೋರಾಗಿ ಕಿರಿಸ್ತಾಳೆ. ಹಾಗೆ ಸಾಧನ ಉರಿಯಿಂದ ಒದ್ದಾಡ್ತಾ ಇದ್ರೆ ಭಾರ್ಗವಿ ಮಾತ್ರ ಗೆಟ್ಔಟ್ ಅಂತ ಗದರ್ತಾಳೆ. ಆಗ ಪಾಪ ಸಾಧನ ಹೆದರ್ಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾಳೆ. ನಂತರ ಭಾರ್ಗವಿ ಫ್ರಸ್ಟ್ರೇಟ್ ಆಗಿಬಿಟ್ಟು ಸೀತಾ ಸೀತಾ ಅಂತ ಅರಿಸ್ತಾ ಇರ್ತಾಳೆ. ಅಷ್ಟಕ್ಕೂ ಸೂರಿ ಸೀತಾ ಮತ್ತು ರಾಮ್ ಮದುವೆಗೆ ಒಪ್ಕೋತಾರಾ, ಸಿಹಿನ ಅಕ್ಸೆಪ್ಟ್ ಮಾಡ್ತಾರಾ, ಭಾರ್ಗವಿ ಮುಖವಾಡ ಆದಷ್ಟು ಬೇಗ ಸೀತಾನೇ ಕಳಿಸ್ತಾಳ ಅಂತ ಮುಂದಿನ ಸಂಚಿಕೆಯಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.